ವೀಕ್ಷಕರೇ ನಮಸ್ಕಾರ. ಒಬ್ಬ ಮನುಷ್ಯ ತಾನು ಮಾಡಿದ ಅನ್ನದಾನದ ಪುಣ್ಯದಿಂದಲೇ ಇಡೀ ನದಿಯನ್ನ ಭೂಮಿಗೆ ತರಬಲ್ಲನೆ. ಹಸಿದವನ ಹೊಟ್ಟೆ ತುಂಬಿಸಿದ ಒಬ್ಬ ಮಹರ್ಷಿಗೆ ಲೋಕವೇ ಪಾಪಿ ಅಂತ ಬೆರಳು ಮಾಡಿ ತೋರಿಸಿದ್ಯಾಕೆ? ದಕ್ಷಿಣ ಭಾರತದ ಜೀವನಾಡಿ ಗೋದಾವರಿ ಹುಟ್ಟಿದ್ದು ಕೇವಲ ಪ್ರಕೃತಿಯ ನಿಯಮದಿಂದಲ್ಲ, ಬದಲಾಗಿ ಒಬ್ಬ ಋಷಿಯ ಕಣ್ಣೀರು ಮತ್ತು ಕಠೋರ ತಪಸ್ಸಿನಿಂದ. ಸ್ನೇಹಿತರೆ, ಇವತ್ತು ನಾವು ಕೇವಲ ಒಂದು ಪ್ರವಾಸಿ ತಾಣದ ಬಗ್ಗೆ ಹೇಳ್ತಿಲ್ಲ. ಸಾವಿರಾರು ವರ್ಷಗಳ ಹಿಂದೆ ನಡೆದ ಅಸೂಯೆ, ಪಿತೂರಿ ಮತ್ತು ಮೃತ್ಯುಂಜಯನ ಸಾಕ್ಷಾತ್ಕಾರದ ರೋಚಕ ಕಥೆಯನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಿದ್ದೇವೆ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಯಾಕಂದ್ರೆ ಈ ಕತೆ ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಿಸಬಹುದು. ಓಂ ಅಗ್ನಾಯ ಸ್ವಾಹ, ಓಂ ವರುಣಯ ಸ್ವಾಹ, ಇದಂ ನಮಃ. ಸಾವಿರಾರು ವರ್ಷಗಳ ಹಿಂದೆ ಈಗಿನ ನಾಸಿಕ್ ಬಳಿಯ ಬ್ರಹ್ಮಗಿರಿಯಲ್ಲಿ ಗೌತಮ ಮಹರ್ಷಿಗಳು ವಾಸವಾಗಿದ್ದರು. ಅವರ ಪತ್ನಿ ಅಹಲ್ಯಾದೇವಿ ಸಾಕ್ಷಾತ್ ಪವಿತ್ರತೆಯ ಸಂಕೇತ. ಅಂದು ಕುಲಪತಿ ಅಂದರೆ ಇವತ್ತಿನ ಕಾಲದ MD ಅಥವಾ CEO ಗಳಂತಲ್ಲ, 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತಂದೆಯಂತೆ ಅನ್ನ ಹಾಕಿ ವಿದ್ಯೆ ಕಲಿಸುವ ಮಹಾಚೇತನವದು. ಗೌತಮರ ಅನ್ನದಾನಕ್ಕೆ ಮೆಚ್ಚಿದ ಬ್ರಹ್ಮದೇವರು ಒಂದು ವಿಶಿಷ್ಟ ಶಾಲಿ ಬೀಜವನ್ನು ನೀಡಿದ್ದರು. ಬರಗಾಲ ಬಂದಾಗ ಜಗತ್ತೇ ಹಸಿವಿನಿಂದ ಸಾಯ್ತಾ ಇದ್ದರೆ ಗೌತಮರ ಆಶ್ರಮ ಮಾತ್ರ ಅನ್ನದ ಸತ್ರವಾಗಿತ್ತು. ಆದರೆ ನೆನಪಿಡಿ, ಜಗತ್ತಿನಲ್ಲಿ ಬೆಳಕಿದ್ದಲ್ಲಿ ಕತ್ತಲೆಯೂ ಇರುತ್ತದೆ. ಗೌತಮರ ಈ ಪುಣ್ಯವೇ ಅವರ ಶತ್ರುಗಳ ಕಣ್ಣು ಕೆಂಪಾಗಿಸುವಂತೆ ಮಾಡಿತು. ಗೌತಮರ ಕೀರ್ತಿಯನ್ನು ಸಹಿಸದ ಕೆಲವು ಋಷಿಗಳು ಒಂದು ಭೀಕರ ತಂತ್ರವನ್ನು ಹೂಡಿದರು. ಮಾಯಾಶಕ್ತಿಯಿಂದ ಒಂದು ಸತ್ತಂತಿರುವ ಹಸುವನ್ನು ಸೃಷ್ಟಿಸಿ ಆಶ್ರಮದ ಬೆಳೆ ತಿನ್ನೋದಕ್ಕೆ ಬಿಟ್ಟರು. ಗೌತಮರು ಕೇವಲ ದರ್ಬೆಯಿಂದ ಹಸುವನ್ನು ಪಕ್ಕಕ್ಕೆ ಸರಿಸಲು ಹೋದರು ಅಷ್ಟೇ. ಆ ಹಸು ಅಲ್ಲಿಯೇ ಕುಸಿದು ಪ್ರಾಣ ಬಿಡಿತು. ಗೋಹತ್ಯೆ ಗೋಹತ್ಯೆ ಅಂತ ಇಡೀ ಋಷಿ ಸಮೂಹ ಕೂಗತೊಡಕಿತ್ತು. ಅನ್ನ ನೀಡಿದ ಕೈಗಳಿಗೆ ಪಾಪಿ ಎಂಬ ಹಣೆಪಟ್ಟಿ ಅಂಟಿತು. ಗೌತಮರು ಕಂಗಾಲಾದರು. ತಾನು ಮಾಡದ ತಪ್ಪಿಗೆ ಪ್ರಾಯಶ್ಚಿತ್ತವೇನು ಅಂತ ಕೇಳಿದಾಗ ಸಿಕ್ಕ ಉತ್ತರ ಅಸಾಧ್ಯವಾದುದಾಗಿತ್ತು. ಆಕಾಶದಲ್ಲಿರುವ ಗಂಗೆಯನ್ನ ಭೂಮಿಗೆ ತಂದು ಈ ಹಸುವಿನ ಮೇಲೆ ಹರಿಸು, ಆಗಷ್ಟೇ ನೀನು ಪವಿತ್ರ ಅನ್ನುವಂತಹ ಸಲಹೆಗಳು ಬಂದವು. ಗೌತಮರು ಸೋಲೊಪ್ಪಲಿಲ್ಲ. 1 ಕೋಟಿ ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಿದರು. 1000 ವರ್ಷಗಳ ಕಾಲ ಕಠೋರ ತಪಸ್ಸು ಮಾಡಿದರು. ಕೊನೆಗೆ ಸಾಕ್ಷಾತ್ ಕೈಲಾಸನಾಥನೇ ಪ್ರತ್ಯಕ್ಷನಾದ. ಗಂಗೆಯನ್ನು ಬಿಡುಗಡೆ ಮಾಡು ಪ್ರಭು ಅಂತ ಬೇಡಿದಾಗ ಶಿವ ತನ್ನ ಜಟೆಯನ್ನು ಕೊಡವಿದ. ಗಂಗೆ ಭೋರ್ಗರೆಯುತ್ತಾ ಭೂಮಿಗೆ ಇಳಿದಳು. ಗೌತಮರು ದರ್ಬೆಯನ್ನು ಮಂತ್ರಿಸಿ ಗಂಗೆಯನ್ನು ತಡೆದ ಪವಿತ್ರ ಜಾಗವೇ ಕುಶಾವರ್ತ ಕುಂಡ. ಹಸುವಿನ ಮೇಲೆ ಗಂಗೆ ಹರಿಯುತ್ತಿದ್ದಂತೆ ಆ ಹಸು ಬದುಕಿ ಮೇಲೇಳ್ತು. ಗೌತಮರ ಮೇಲಿದ್ದ ಕಳಂಕ ತೊಳೆದು ಹೋಯಿತು. ಗಂಗೆಯೇ ಗೌತಮರ ಮಗಳಾಗಿ ಗೌತಮಿ ಅಂದರೆ ಇಂದಿನ ಗೋದಾವರಿಯಾಗಿ ಹರಿಯತೊಡಗಿದಳು. ಇದೇ ಕಾರಣಕ್ಕೆ ಗೋದಾವರಿಯನ್ನ ದಕ್ಷಿಣ ಗಂಗೆ ಅಂತ ಕರೆಯಲಾಗುತ್ತೆ. ಇದಾದ ಕೂಡಲೇ ಗೌತಮರ ಕೋರಿಕೆಯಂತೆ ಶಿವ ಅಲ್ಲಿ ತ್ರಯಂಬಕೇಶ್ವರನಾಗಿ ನೆಲೆಸಿದ. ಇಲ್ಲಿನ ಲಿಂಗ ಸಾಮಾನ್ಯವಲ್ಲ. ಇಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಮೂವರು ಒಂದೇ ಲಿಂಗದಲ್ಲಿ ಅಡಗಿದ್ದಾರೆ. ನೀವು ದೇವಸ್ಥಾನದ ಒಳಗೆ ಹೋದರೆ ಒಂದು ಕನ್ನಡಿಯ ಮೂಲಕ ಈ ಪವಿತ್ರ ಲಿಂಗದ ದರ್ಶನ ಮಾಡಬೇಕು. ಬಾಜಿರಾವ್ ಪೇಶ್ವೆ ನಿರ್ಮಿಸಿದ ಈ ಕಪ್ಪು ಶಿಲೆಯ ಮಂದಿರಕ್ಕೆ 4 ದಿಕ್ಕಿನಲ್ಲೂ ದ್ವಾರಗಳಿವೆ. ಇವು ಕೇವಲ ಬಾಗಿಲುಗಳಲ್ಲ, ಹುಟ್ಟು, ಸಾವು, ಜ್ಞಾನ ಮತ್ತು ಮೋಕ್ಷದ ಸಂಕೇತಗಳು. ಇಲ್ಲಿ ಪಠಿಸುವ ಮೃತ್ಯುಂಜಯ ಮಂತ್ರಕ್ಕೆ ಎಂತಹ ಶಕ್ತಿ ಇದೆ ಎಂದರೆ, ಸೌತೆಕಾಯಿ ಬಳ್ಳಿಯಿಂದ ತಾನಾಗಿಯೇ ಬೇರ್ಪಡುವಂತೆ ಮನುಷ್ಯ ಮರಣದ ನೋವಿಲ್ಲದೆ ಮೋಕ್ಷ ಪಡೆಯುತ್ತಾನೆ ಅನ್ನೋ ಹಿನ್ನೆಲೆ ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ಒಬ್ಬ ಮನುಷ್ಯನ ಹಸಿವು ನೀಗಿಸುವುದು ಎಷ್ಟು ದೊಡ್ಡ ಪುಣ್ಯವೋ, ಅಸೂಯೆಯಿಂದ ಒಬ್ಬರನ್ನು ಕುಗ್ಗಿಸುವುದು ಅಷ್ಟೇ ದೊಡ್ಡ ಪಾಪ. ಗೌತಮ ಮಹರ್ಷಿಗಳ ಕಥೆ ನಮಗೆ ತಾಳ್ಮೆ ಮತ್ತು ಅನ್ನದಾನದ ಮಹಿಮೆಯನ್ನು ಸಾರುತ್ತೆ. ಗೋದಾವರಿ ಕೇವಲ ನದಿಯಲ್ಲ, ಅದು ಗೌತಮರ ತಪಸ್ಸಿನ ಫಲ. ನೀವು ಎಂದಾದರೂ ತ್ರಯಂಬಕೇಶ್ವರಕ್ಕೆ ಹೋಗಿದ್ದೀರಾ ಅಥವಾ ಅಲ್ಲಿನ ಪವಿತ್ರ ಕುಶಾವರ್ತ ಕುಂಡದಲ್ಲಿ ಸ್ನಾನ ಮಾಡಿದ್ದೀರಾ? ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಈ ಮಾಹಿತಿ ಇಷ್ಟವಾಗಿದ್ದರೆ ಇದನ್ನು ನಿಮ್ಮವರಿಗೂ ಶೇರ್ ಮಾಡಿ. ನೆನಪಿಡಿ, ಒಂದು ತುತ್ತು ಅನ್ನದ ಬೆಲೆ ಕೋಟಿ ಚಿನ್ನಕ್ಕಿಂತ ಮಿಗಿಲು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂತಹದ್ದೇ ರೋಚಕ ಕಥೆಯೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ಓಂ ನಮಃ ಶಿವಾಯ.